Hi hello friends, welcome back to Prithvi Inform. Sweden India vs ಶ್ರೀಲಂಕಾ ಮೂರನೇ ODI ಸೀರೀಸ್ ಮ್ಯಾಚ್ಗೆ ಸ್ವಾಗತ. ಆಫ್ಟರ್ ಸೋ ಲಾಂಗ್ ಟೈಮ್ ಆದಮೇಲೆ ಈ ಒಂದು ಸೀರೀಸ್ನ ವಿಕ್ಟ್ರಿ ಪಡ್ಕೊಂಡಿದ್ರೆ ಶ್ರೀಲಂಕಾ ಟೀಮ್ ಅವರು ಅಂತ ಹೇಳ್ಬೋದು. ಆ ಒಂದು 27 ಇಯರ್ಸ್ ಆ ಒಂದು ಸ್ಟ್ರೀಕ್ನ ಬ್ರೇಕ್ ಮಾಡಿದ್ರೆ ಈ ಒಂದು ಯಂಗ್ ಶ್ರೀಲಂಕಾ ಟೀಮ್ ಅವರು ಅಂತ ಹೇಳ್ಬೋದು. ಆ ರೀತಿ ಒಂದು ಟಾಪ್ ಪರ್ಫಾರ್ಮೆನ್ಸ್ ಹಾಗೆ ಡಿಸರ್ವ್ ಟು ವಿನ್ ಈ ಒಂದು ಸೀರೀಸಲ್ಲಿ ಆ ರೀತಿ ಒಂದು ಫೈಟ್ನ ಕೊಟ್ಟಿದ್ದಾರೆ. ಹೇಗಿದೆ ನಮ್ಮ ಮ್ಯಾಚ್ ಅಂತ ಈ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ನೋಡ್ತೀರಾ, ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ವೇಸ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಎದುರುಗಡೆ ಶುರು ಮಾಡೋಣ. ಮೊದಲಿಗೆ ಟಾಸ್ನ ಗೆದ್ದು ಶ್ರೀಲಂಕಾ ಬ್ಯಾಟಿಂಗ್ ಫಸ್ಟ್ ಆಡಿದ್ದು, ಹಾಗೆ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಕೂಡ ಬಂದು ಪತುಮ್ ನಿಸಾಂಕ್ ಅವ್ರ ಕಡೆಯಿಂದ ಹಾಗೆ ಅವಿಷ್ಕಾ ಫರ್ನಾಂಡೋ ಅವ್ರ ಕಡೆಯಿಂದ ಕೂಡ ಒಳ್ಳೆ ಯೂಸ್ ಕಾಂಟ್ರಿಬ್ಯೂಟ್ ಮಾಡಿದ್ದು. ಫಸ್ಟ್ ವಿಕೆಟ್ ಆ ರೀತಿ ಒಂದು ಪಾರ್ಟ್ನರ್ಶಿಪ್ ಬಂದು ಪತುಮ್ ನಿಸಾಂಕ್ ಅವರು ಕೂಡ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಒಂದು ಮ್ಯಾಚಲ್ಲೂ ಕೂಡ ಅವರು ಕೂಡ ತುಂಬ ಸಖತ್ತಾಗಿ ಆಡಿದ್ದು ಈ ಒಂದು ಮ್ಯಾಚಲ್ಲಿ 45 ರನ್ಸ್ನ ಕಲೆ ಹಾಕಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಹಾಗೆ ಅವಿಷ್ಕಾ ಫರ್ನಾಂಡೋ ಅವ್ರ ಕಡೆ ಅವರು ಕೂಡ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಈ ಒಂದು ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಕೂಡ ತುಂಬ ಸಖತ್ತಾಗಿ ಸ್ಟಾರ್ಟಿಂಗ್ ಚೆನ್ನಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಕೂಡ ಬಂದಿದ್ದು ಅಂತ ಹೇಳ್ಬೋದು. ಹಾಗೆ ಅವಿಷ್ಕಾ ಫರ್ನಾಂಡೋ ಅವರು ಕೂಡ ಸಖತ್ ಪರ್ಫಾರ್ಮೆನ್ಸ್ ತಗೊಟ್ಟು ಈ ಒಂದು ಮ್ಯಾಚಲ್ಲಿ ಕೂಡ ಇವರ ಒಂದು ಟಾಪ್ ಪರ್ಫಾರ್ಮೆನ್ಸ್ ಆಗಿದೆ ಬ್ಯಾಟಿಂಗಲ್ಲಿ ಅಂತ ಹೇಳ್ಬೋದು. ಡಿಸರ್ವ್ ಟು 100 ಅಂತ ಹೇಳ್ಬೋದು. 96 ರನ್ಸ್ನ ಕಲೆ ಹಾಕಿದ್ದಾರೆ ಈ ಒಂದು ಮ್ಯಾಚಲ್ಲಿ. ತುಂಬ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರು. ಆರಿಜಾಂಟಲ್ ಬ್ಯಾಟ್ ಶಾಟ್ ಆಗಿರ್ಬೋದು, ಹಾಗೆ ಸ್ವೀಪ್ ತುಂಬ ಚೆನ್ನಾಗಿ ಆಡಿದ್ರು, ಹಾಗೆ ಸ್ಲಾಕ್ ಸ್ವೀಪ್ ಅವರು ಕೂಡ ತುಂಬ ಚೆನ್ನಾಗಿ ಹೊಡೆದ್ರು ಅಂತ ಹೇಳ್ಬೋದು. ಒಟ್ಟಲ್ಲಿ ಆರಿಜಾಂಟಲ್ ಬ್ಯಾಟ್ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಳ್ಳೆ ರನ್ಸ್ನ ಕಲೆ ಹಾಕಿದ್ರು ಈ ಒಂದು ಮ್ಯಾಚಲ್ಲಿ. ಹಾಗೆ ತುಂಬ ಒಂದು ಒಳ್ಳೆ ಟಾಪ್ ಆರ್ಡರ್ ಪರ್ಫಾರ್ಮೆನ್ಸ್ ಕೂಡ ಬಂತು. ಕುಶಲ್ ಮೆಂಡಿಸ್ ಅವ್ರ ಕಡೆಯಿಂದ ಕೂಡ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅವರ ಒಂದು ಮೊಮೆಂಟಮ್ ತುಂಬ ಚೆನ್ನಾಗಿ ತೊಗೊಂಡು ಹೋದ್ರು ಅಂತ ಹೇಳ್ಬೋದು. ಎಲ್ಲೂ ಕೂಡ ಡ್ರಾಪ್ ಮಾಡೋದಕ್ಕೆ ಬಿಡಿಲ್ಲ. ನಾನು ಅಂದ್ಕೊಂಡೆ ಮೇ ಬಿ 280+ ಹೋಗ್ಬೋದು ಈ ಒಂದು ಸ್ಕೋರ್ ಅಂತ. ಮೇ ಬಿ ತುಂಬ ಒಂದು ಒಳ್ಳೆ ರಿಸ್ಟ್ರಿಕ್ಟ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ ಬೌಲರ್ಸು. ಅದು ಬಿಟ್ಟರೆ ಟಾಪ್ ಆರ್ಡರ್ ಕಡೆಯಿಂದ ತುಂಬ ಸಖತ್ ಪರ್ಫಾರ್ಮೆನ್ಸ್ ಬಂದಿದ್ದು ಕುಶಲ್ ಮೆಂಡಿಸ್ ಹಾಗೆ ಅವಿಷ್ಕಾ ಫರ್ನಾಂಡೋ ಅವ್ರ ಕಡೆಯಿಂದ ಹಾಗೆ ಪತುಮ್ ನಿಸಾಂಕ್ ಅವ್ರ ಕಡೆಯಿಂದ ಟಾಪ್ 3 ಬ್ಯಾಟರ್ಸು ತುಂಬ ಒಂದು ಒಳ್ಳೆ ಧಮಾಕ ಇನ್ನಿಂಗ್ಸ್ನ ಆಡಿದ್ರು ಅಂತ ಹೇಳ್ಬೋದು. ಮಿಡಲ್ ಆರ್ಡರ್ ಕಡೆಯಿಂದ ಅಷ್ಟೊಂದು ರನ್ಸ್ಗಳನ್ನ ಕಲೆ ಹಾಕೋದಕ್ಕಾಗಿಲ್ಲ, ಎಲ್ಲರೂ ಕೂಡ ಬೇಗನೆ ಔಟ್ ಆಗಿದ್ದು. ಹಾಗೆ ಒಂದು ಒಳ್ಳೆ ಕಂಫರ್ಟಬಲ್ ಪೊಸಿಷನ್ಗೆ ಸೇರಿಕೊಂಡ್ರು ಶ್ರೀಲಂಕಾ ಟೀಮ್ ಅವರು ಅಂತ ಹೇಳ್ಬೋದು. 248 ರನ್ಸ್ನ ಕಲೆ ಹಾಕಿದ್ದಾರೆ ಈ ಒಂದು ಮ್ಯಾಚಲ್ಲಿ. 7 ವಿಕೆಟ್ಸ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಚೆನ್ನಾಗಿ ಆಡಿದ್ರು. ಡೆಬ್ಯೂಟೆಂಟ್ ಡಿಎನ್ ಪರಾಗ್ ಅವರು ಕೂಡ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ತೊಗೊಂಡು 3 ವಿಕೆಟ್, ಹಾಗೆ ಮೊಹಮ್ಮದ್ ಸಿರಾಜ್ ಅವರು 1 ವಿಕೆಟ್, ಹಾಗೆ ವಾಷಿಂಗ್ಟನ್ ಸುಂದರ್ 1 ವಿಕೆಟ್, ಹಾಗೆ ಕುಲದೀಪ್ ಯಾದವ್ ಅವರು ಕೂಡ 1 ವಿಕೆಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಒಂದೊಂದು ವಿಕೆಟ್ ಬಿದ್ದಿದೆ. ಹಾಗೆ ಡಿಎನ್ ಪರಾಗ್ ಅವರು ಈ ಒಂದು ಡೆಬ್ಯೂಟ್ ಮ್ಯಾಚಲ್ಲಿ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ತೊಗೊಂಡು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಫಸ್ಟ್ ಇನ್ನಿಂಗ್ಸ್ ಆಗಿತ್ತು. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ರೋಹಿತ್ ಶರ್ಮಾ ಅವರು ಕೂಡ ಒಳ್ಳೆ ಸ್ಟಾರ್ಟ್ ಸಿಕ್ತು ಅಂತ ಹೇಳ್ಬೋದು. ಅವರು ಎಲ್ಲೂ ಕೂಡ ತಡೆದಾಡಿಲ್ಲ, ಒಳ್ಳೆ ಸೆಕ್ರೆಟಲ್ಲಿ ಕೂಡ ಆಡಿದ್ರು. ಹಾಗೆ ಒಂದು ಒಳ್ಳೆ ಸ್ಟಾರ್ಟ್ ಅಂತ ಸಿಕ್ತು ಅವ್ರ ಕಡೆಯಿಂದ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಈ ಒಂದು ಸೀರೀಸಲ್ಲಿ ಒಳ್ಳೊಳ್ಳೆ ಸ್ಟಾರ್ಟ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಒಳ್ಳೆ ಎಲ್ಲೂ ಕೂಡ ಅವರು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅನಿಸ್ತಿಲ್ಲ. ಆ ರೀತಿ ಒಂದು ಸಖತ್ ಪರ್ಫಾರ್ಮೆನ್ಸ್, ಹಾಗೆ ಒಳ್ಳೆ ಸ್ಟ್ರೈಕ್ ರೇಟಲ್ಲೂ ಕೂಡ ಆಡಿದ್ರು. ಅದು ಒಂಥರ ನಮ್ಮ ಟೀಮ್ ಇಂಡಿಯಾಗೆ ಆ ಒಂದು ಸ್ಟ್ರೈಕ್ ರೇಟು ತುಂಬಾ ಹೆಲ್ಪ್ ಆಗಿದೆ. ಒಳ್ಳೆ ಸ್ಟ್ರೈಕ್ ರೇಟಲ್ಲೂ ಕೂಡ ಆಡಿದ್ದಾರೆ ಈ ಒಂದು ಮ್ಯಾಚಲ್ಲೂ ಕೂಡ. ಎಲ್ಲೂ ಕೂಡ ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತಲೇ ಅನಿಸಿಲ್ಲ. ಆ ರೀತಿ ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ಅವರು ಕೂಡ 30+ ರನ್ಸ್ನ ಕಲೆ ಹಾಕಿದ್ರು. ಹಾಗೆ ಶುಭಮ್ ಗಿಲ್ ಕಡೆಯಿಂದ ಕೂಡ ಅಷ್ಟೊಂದು ಹೇಳಿ ಕೂಡ ಪರ್ಫಾರ್ಮೆನ್ಸ್ ಬರಲಿಲ್ಲ. ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಒಳ್ಳೆ ಡೀಸೆಂಟ್ ಸ್ಟಾರ್ಟ್ ಅಂತೂ ಸಿಕ್ತು ಅವ್ರ ಕಡೆಯಿಂದ. ಈ ಒಂದು ಮ್ಯಾಚಲ್ಲಿ ಒಳ್ಳೆ ರನ್ಸ್ನ ಕಲೆ ಹಾಕ್ಬೋದು ಅಂತ ಅಂದ್ಕೊಂಡ್ವಿ. ಅವರು ಕೂಡ ಡೀಸೆಂಟ್ ಸ್ಕೋರೆಲ್ಲ ಔಟ್ ಆದರೆ 20 ರನ್ಸ್ನ ಕಲೆ ಹಾಕಿದ್ರು. ಅವರು ಕೂಡ LBW ಆಗಿದ್ದಾರೆ ಈ ಒಂದು ಸೀರೀಸಲ್ಲಿ. 3 ಸೀರೀಸಲ್ಲೂ ಕೂಡ LBW ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾರೆ. ಅವರು ಕೂಡ IPL ಆಗಿರ್ಬೋದು, ಹಾಗೆ ವರ್ಲ್ಡ್ ಕಪ್ಪಲ್ಲೂ ಕೂಡ ತುಂಬ ಸಖತ್ತಾಗಿ ಸ್ಪಿನ್ನರ್ಸ್ಗೆ ಆಡ್ತಾರೆ ಅಂತ ಅಂದ್ಕೊಂಡ್ವಿ. ಅವರು ಕೂಡ ಈ ಒಂದು ಸೀರೀಸಲ್ಲಿ ಅಷ್ಟೊಂದು ರನ್ಸ್ನ ಕಲೆ ಹಾಕಿಲ್ಲ. ಹಾಗೆ ಈ ಒಂದು ಮ್ಯಾಚು ಕೂಡ ಸಿಂಗಲ್ ಡಿಜಿಟ್ ನಂಬರ್ ಅಂತ ಹೇಳ್ಬೋದು. ಅವರು ಕೂಡ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರಿಷಬ್ ಪಂತ್ ಅವರು ಕೂಡ ಔಟ್ ಆಗಿದ್ದು, ಅವರು ಕೂಡ ಸಿಂಗಲ್ ಡಿಜಿಟ್ ನಂಬರ್ ಅಂತ ಹೇಳ್ಬೋದು. ಇವತ್ತು ಶ್ರೀಲಂಕಾ ಟೀಮ್ ಸ್ಪಿನ್ನರ್ಸು ತುಂಬ ಒಂದು ಹಾವಳಿ ಮಾಡಿ ಇಟ್ಟರು ಅಂತ ಹೇಳ್ಬೋದು. ಬೇಗನೆ ನಮ್ಮ ಟೀಮ್ ಇಂಡಿಯಾ ಕಿತ್ತು ಬಿಸಾಕಿದ್ದಾರೆ. ಒಳ್ಳೆ ಮಾರ್ಜಿನಿಂದ ಕೂಡ ವಿಕ್ಟ್ರಿನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಬೇಗನೆ ಒಂದು ಸ್ವಲ್ಪ ಡೀಸೆಂಟ್ ಸ್ಕೋರ್ ಆಡಿದ್ರು. ಹಾಗೆ ರಿಯಾನ್ ಪರಾಗ್ ಅವರು ಕೂಡ ಚೆನ್ನಾಗಿ ಸ್ಟಾರ್ಟ್ ಮಾಡಿಕೊಂಡ್ರು, ಅದನ್ನು ಕನ್ವರ್ಟ್ ಮಾಡೋದಕ್ಕಾಗಿಲ್ಲ ಅಂತ ಹೇಳ್ಬೋದು. ಬೇಗನೆ ಔಟ್ ಆದರೂ ಎಲ್ಲರೂ ಕೂಡ 138 ರನ್ಸ್ಗೆ ಔಟ್ ಆಗಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ಒಳ್ಳೆ ಯೂಜ್ ವಿಕ್ಟ್ರಿ ಪಡ್ಕೊಂಡಿದ್ದಾರೆ. ಹಾಗೆ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ಗೆ ಅಂತ ಹೇಳ್ಬೋದು. ಆ ರೀತಿ ಒಂದು ಪರ್ಫಾರ್ಮೆನ್ಸ್ ಬರಲಿಲ್ಲ ಈ ಒಂದು ಸೀರೀಸಲ್ಲಿ. ಹಾಗೆ ಅಷ್ಟೇ ಡಿಸರ್ವಿಂಗ್ ಟು ವಿಕ್ಟ್ರಿ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚಲ್ಲಿ ವೈನಾಡ್ ಅಸರಂಗ ಅವರು ಕೂಡ ಒಳ್ಳೆ ಸ್ಪೆಲ್ಗಳನ್ನ ಹಾಕಿದ್ರು. ಹಾಗೆ ಸೆಕೆಂಡ್ ಮ್ಯಾಚಲ್ಲಿ ಹಾಗೆ ಜೆಫ್ರಿ ವಂಡರ್ಸೆ ಅವರು ಕೂಡ ಒಳ್ಳೆ ಸ್ಪೆಲ್ಗಳನ್ನ ಹಾಕಿದ್ರು ಆ ಒಂದು ಮ್ಯಾಚಲ್ಲಿ. ಹಾಗೆ ಮೂರನೇ ಮ್ಯಾಚಲ್ಲಿ ದುನಿತ್ ವೆಲ್ಲಾಗೆ ಅವರು ಕೂಡ ಈ ಒಂದು ಮ್ಯಾಚಲ್ಲಿ 5 ತೊಗೊಂಡಿದ್ದಾರೆ. ಹಾಗೆ ಒಳ್ಳೆ ಸ್ಪೆಲ್ಗಳನ್ನು ಕೂಡ ಹಾಕಿದ್ದಾರೆ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಅಂತ ಹೇಳ್ಬೋದು. ಅಷ್ಟೇ ಸಖತ್ತಾಗಿ ಕೂಡ ಮಾಡಿದರೆ ಮಹೇಶ್ ದೀಕ್ಷಿತ್ ಅವರು ಕೂಡ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಇವತ್ತು ಟೀಮ್ ಸ್ಪಿನ್ನರ್ಸು ಗೆಲ್ಸಿದ್ದಾರೆ ಶ್ರೀಲಂಕಾ ಟೀಮ್ನ ಅಂತ ಹೇಳ್ಬೋದು ಈ ಒಂದು ODI ಸೀರೀಸ್ ಫಾರ್ಮ್ಯಾಟಲ್ಲಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.